ಈ ಕಾರ್ಯದರ್ಶಿಗಳು ಶ್ರೀ ಚಿದಂಬರ ಶಿಕ್ಷಣ ಸಂಘ ಬೀದರ್ ಮತ್ತು ಅಧ್ಯಕ್ಷರು ವಾಣಿಜ್ಯ ಕೈಗಾರಿಕಾ ಮಂಡಳಿ ಬೀದರ್ ಇವರು ಕೂಡ ಈ ವೇದಿಕೆಯನ್ನು ತಮ್ಮ ಗೌರವಾನ್ವಿತ ಸ್ಥಾನವನ್ನು ಅಲಂಕರಿಸಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಸುರೇಖಾ ಮನ್ನೋಳಿ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಬೀದರ್ ಇವರು ಕೂಡ ತಮ್ಮ ಸ್ಥಾನಗಳನ್ನು ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಸೈದ್ ಕೂಡ ಕೊಟ್ಟು ಸ್ವಾಗತ ಕೋರಬೇಕು. ಕ್ರಾಫ್ಟ್ ಡೆಮಾನ್ಸ್ಟ್ರೇಷನ್ ಕಮ್ ಅವೇರ್ನೆಸ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರುವಂತಹ ಇದರ ವಿಜಯಪುರ ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಬೀದರ್ ಇವರು ಬೀದರ್ನಲ್ಲಿ ಇವತ್ತಿನ ದಿವಸ ಕ್ರಾಫ್ಟ್ ಡೆಮಾನ್ಸ್ಟ್ರೇಷನ್ ಕಮ್ ಅವೇರ್ನೆಸ್ ಪ್ರೋಗ್ರಾಮ್ ಬೀದರ್ನಲ್ಲಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವಂತಹ ನಮ್ಮ ಜಿಲ್ಲೆಯ ಜಾಯಿಂಟ್ ಡೈರೆಕ್ಟರ್ ಆಗಿರುವಂತಹ ಮೇಡಮ್ ಅವರೇ ಹಾಗೂ ಈ ಕಂಪನಿಯ ಮುಖ್ಯಸ್ಥರಾದ ಶಫಿ ಅವರೇ ಹಾಗೂ ನಮ್ಮ ಇಂದಿರಾಬಾಯಿ ಹೈಸ್ಕೂಲಿನ ಪ್ರಾಧ್ಯಾಪಕರಾದ ಮುಖ್ಯಸ್ಥರಾದ ಗುಜಾರ್ ಸರ್ ಅವರೇ ಹಾಗೂ ಹುಬ್ಳಿಯಿಂದ ಬಂದಿರುವಂತಹ ಎಲ್ಲ ಗಣ್ಮಾನ್ಯ ವ್ಯಕ್ತಿಗಳೇ ಹಾಗೂ ವಿದ್ಯಾರ್ಥಿನಿಯರೇ, ಬಹಳ ಸಂತೋಷ ಅನಿಸ್ತದೆ ನನಗೆ. ಇವತ್ತಿನ ದಿವಸ ಬಿದ್ರಿ ವೇಲ್ ಅಂತ ತಮಗೆಲ್ಲ ಗೊತ್ತಿದೆ. ಕಪ್ಪಲ್ಲಿ ಬಿಳಿಯನ್ನು ಮಾಡ್ತಾರೆ ಬೆಳ್ಳಿಯಿಂದ. ತಾವು ನೋಡಿರ್ಬೇಕಲ್ಲ ಬೀದರ್ದಾಗ, ಹೌದಲ್ಲ? ಆ ಕ್ರಾಫ್ಟ್ ಮಾಡುವುದು ಬರೇ ಬೀದರ್ನಲ್ಲಿ, ಆದರೆ ಅದರ ಮಾರ್ಕೆಟ್ ಥ್ರೂಔಟ್ ವರ್ಲ್ಡ್ ಅದು. ಅರ್ಥ ಮಾಡ್ಕೊಡ್ರಿ. ಎಲ್ಲಿ ಪೂರ ಭಾರತ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೇ ಅದಕ್ಕೆ ಡಿಮಾಂಡ್ ಇದೆ. ಅದು ಬೀದರ್ದಲ್ಲಿ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದು ಯಾಕೆ ಅಂದ್ರೆ ಇಲ್ಲಿ ಅದು ಮಾಡುವಂತಹ ಕಲೆ ಇದೆ. ಅದಕ್ಕೆ ಕ್ರಾಫ್ಟ್ ಅಂತ ಗೊತ್ತಾ? ಕ್ರಾಫ್ಟ್ ಅಂದ್ರೆ ಕಲೆ. ಆ ಕಲೆ ಬೀದರ್ನ ಜನರಲ್ಲೇ ಇದೆ. ಅದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಬೀದರ್ದಾಗೆ ತಯಾರಾಗ್ಲಿಕ್ಕೆ ಇಲ್ಲಿ ಒಂದು ರೀತಿಯ ಮಣ್ಣಿದೆ ಖಿಲ್ಲಾದಲ್ಲಿ. ಆ ಮಣ್ಣು ಬೇಕೇ ಬೇಕು. ಆ ಮಣ್ಣು ಇಲ್ಲದೆ ಅದು ಬ್ಲ್ಯಾಕ್ ಕಲರೇ ಆಗಲ್ಲ. ಸೊ ಹೀಗಾಗಿ ಬೀದರ್ಗೆ ಬಹಳ ಪ್ರಾಮುಖ್ಯವಾದ ಇದು ಕೊಡುಗೆ, ಬೀದರ್ದು ಪ್ರಾಮುಖ್ಯವಾದ ಕೊಡುಗೆ. ಈ ಕಲೆ ಬರೀ ಕೆಲವು ಜನರಲ್ಲಿ ಸೀಮಿತ ಆಗಿದೆ. ಈಗ ಕೆಲವು ಫ್ಯಾಮಿಲಿ ಅಷ್ಟೇ ಮಾಡ್ತಾ ಇದ್ದಾರೆ. ಈಗ ಅದು ಏನಾಗಬೇಕಾಗಿದೆ ಅಂದ್ರೆ ಆ ಕಲೆ ಬೇರೆ ಜನನು ಕಲಿಬೇಕು. ಆ ಉದ್ದೇಶದಿಂದ ಇದು ಮಾಡ್ತಾ ಇದ್ದೀವಿ ನಾವು. ಕ್ರಾಫ್ಟ್ ಅಂದ್ರೆ ಏನು? ಕಲೆ. ಹೇಗೆ ಮಾಡ್ತಾರೆ ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಕಲಿಯುವಂತ ಇಚ್ಛೆ ಹುಡುಗರಲ್ಲಿ
ಬೆಳಿಬೇಕು ಎಂಬ ವಿಚಾರದಿಂದ ಇದು ಇವತ್ತಿನ ದಿವಸ ಅದು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ನಿಮಗೆ ಅದು ಹೇಗೆ ಮಾಡ್ಬೇಕಂತ ಹೇಳಿ. ಬಟ್ ಇಚ್ಛೆ ಇದ್ದವರು ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೇ ಕಲೆ ಇರಲಿ, ಈಗ ನೋಡ್ರಿ ಕಾಂಪಿಟೇಷನ್ ಹೆಂಗೆ ದುನಿಯಾದಲ್ಲಿ ವರ್ಲ್ಡ್ನಲ್ಲಿ ಒಳ್ಳೇದಕ್ಕೆ ಡಿಮಾಂಡ್ ಇದೆ ಅಲ್ಲ. ಏನೇ ತಯಾರು ಮಾಡ್ರಿ ಒಳ್ಳೇದಿತ್ತಪ್ಪ ಅಂದ್ರೆ ಅದು ಎಲ್ಲಾದ್ರೂ ಡಿಮಾಂಡ್ ಇದ್ದೇ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಬರೇ ಪುಸ್ತಕ ಓದುದು ಅಷ್ಟೇ ಅಲ್ಲ, ಕೈ ಚಳಕ ಅಂತಲ್ಲ. ಕೈ ಚಳಕ ಅಂದ್ರೇನು? ನೀವು ರಂಗೋಲಿ ಹಾಕ್ತೀರಿ ಹೆಣ್ಮಕ್ಳು, ಅಥವಾ ಫ್ಲವರ್ ಬುಕೆ ತಯಾರು ಮಾಡ್ತೀರಾ, ಅಥವಾ ಇವತ್ತು ನಾನು ನೋಡ್ತಾ ಇದ್ರಲ್ಲ ಒಂದೊಂದು ಲಗ್ನದಲ್ಲಿ ಒಂದೊಂದು ಬ್ಲೌಸ್ ಹೊಡಿಲಿಕ್ಕೆ 5,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಗೊತ್ತಲ್ಲ ನಿಮಗೆ? ಒಂದೊಂದು ಲಗ್ನದಲ್ಲಿ, ಸಾಹುಕಾರ ಲಗ್ನಗಳಲ್ಲಿ ಮದುಮಗಳ ಬ್ಲೌಸ್ ರೆಡಿ ಮಾಡಲಿಕ್ಕೆ ದೇ ಆರ್ ಚಾರ್ಜಿಂಗ್ 5,000 ರೂಪೀಸ್. ಯಾಕಂದ್ರೆ ಅದ್ರ ಮೇಲೆ ಕಲೆ ಇದೆ ಅದು. ಸೊ ಬರೀ ವಿದ್ಯಾಭ್ಯಾಸ ಮಾಡಿ ಎಲ್ಲ ಸರ್ಕಾರಿ ನೌಕರಿ ಸಿಗಂಗಿಲ್ಲ. ನಿಮ್ ಕೈಯಾಗ ಕೈ ಚಳಕ ಇತ್ತಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ಮಾಡಿ ನೀವು ತಮ್ಮ ಜೀವನ ಸಾಗಿಸಬಹುದು. ಇದರ ವಿಶೇಷವಾಗಿ ಹೇಳ್ತಾ ಹೆಣ್ಮಕ್ಕಳಿಗೆ ಕಲೆ ಹೆಣ್ಮಕ್ಳಿಗೆ ಆದಷ್ಟು ಬೇಗನೆ ಕಲಿತೀರಾ. ಗಂಡ್ಮಕ್ಳಲ್ಲಿ ಆ ಕಲಿಯುವಂತ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದ್ರೆ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ PUC ಅಲ್ಲಿ, ಮೆಟ್ರಿಕ್ ಅಲ್ಲಿ ಎಲ್ಲಾದ್ರೂ ಸಹ ಹೆಣ್ಮಕ್ಳೇ ಹೆಚ್ಚು ಉತ್ತೀರ್ಣರಾಗ್ತಾ ಇದ್ದಾರೆ, ರ್ಯಾಂಕ್ ಪಡಿತಾ ಇದ್ದಾರೆ. ಅದರಿಂದ ಹುಡುಗರಲ್ಲಿ ಆ ಬುದ್ಧಿಮತ್ತೆ ಇಲ್ಲ ಅಂತಲ್ಲ, ಅವರು ಅವರ ಪ್ರಯತ್ನ ಮಾಡ್ತಾ ಇಲ್ಲ, ಫುಲ್ ಫ್ಲೆಜ್ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ಬೀದರ್ದಾಗ ಇದು ಏನಿದು ನಮ್ಮ ಚಿದಂಬರ ಶಿಕ್ಷಣ ಸಂಸ್ಥೆಯ ಇಂದಿರಾಬಾಯಿ ಸ್ಕೂಲಿನ ಆವರಣದಲ್ಲಿ ಏನು ಕ್ರಾಫ್ಟ್ಮನ್ಸ್ ಎಲ್ಲ ಇವತ್ತು ಬಂದಾರೆ, ಅವ್ರು ನಿಮಗೆ ಹೇಗೆ ಮಾಡಬೇಕು ತೋರಿಸ್ತಾರೆ. ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ ನಿಮ್ಗೆ. ಅದರಿಂದ ಬಹಳಷ್ಟು ಮೇಣಬತ್ತಿ ತಯಾರು ಮಾಡೋದು, ಅಗರಬತ್ತಿ ತಯಾರು ಮಾಡೋದು, ಇದಕ್ಕೇನಂತ ಗೊತ್ತಾ? ಮೊದಲು ಭಾರತ ದೇಶದಲ್ಲಿ ಕಾಟೇಜ್ ಇಂಡಸ್ಟ್ರಿ ಅಂತಿತ್ತು. ಕಾಟೇಜ್ ಇಂಡಸ್ಟ್ರಿ ಅಂದ್ರೆ ಹಳ್ಳಿಗಳಲ್ಲಿ ತಯಾರಾಗುವಂತ ಪ್ರಾಡಕ್ಟ್ಸ್, ಬಿದಿರು ಬುಟ್ಟಿ ತಯಾರು ಮಾಡೋದು ತಾವು ನೋಡ್ತಿರಲ್ಲ. ಅದು ಈಗ ನಶಿಸಿ ಹೋಗ್ತಾ ಇದೆ. ಅದು ಹೌದಲ್ಲ? ಎಲ್ಲರೂ ಪ್ಲಾಸ್ಟಿಕ್ ಬಳಸ್ತಾ ಇದೀವಲ್ಲ, ನಾವೆಲ್ಲ ಪ್ಲಾಸ್ಟಿಕ್ ಬುಟ್ಟಿ ಬಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದೀವಲ್ಲ. ಸೊ ಹೀಗಾಗಿ ದಯಮಾಡಿ ಭಾರತ ದೇಶದ ಕಲೆ ಕ್ರಾಫ್ಟ್ ಏನಿವೆಲ್ಲ ಅದು ಜೀವಂತಿಕ್ಬೇಕಾದ್ರೆ ಅದು ಸಾಧ್ಯ ಇದೆ ವಿದ್ಯಾರ್ಥಿಗಳಿಂದ, ಹುಡುಗಿಯರಿಂದ. ಇವತ್ತೇನಿದೆ ನಿಮ್ಮ ದೈವ ಅವ್ರು ಬಂದು ನಿಮಗೆ ಇಲ್ಲೇ ತೋರಿಸಿ ಅದು ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ಆ ಸಂತೋಷದ ವಿಷಯ. ಇವತ್ತಿನ ದಿವಸ ನಾನು ಬೇರೆ ಕಾರ್ಯಕ್ರಮದಲ್ಲಿ ಹೋಗಬೇಕಾಗಿದ್ದ ಕಾರಣ ಪ್ರೋಗ್ರಾಮ್ದಲ್ಲಿ ನಾನು ಆಮೇಲೆ ಲಾಸ್ಟ್ ಮಾತಾಡ್ಬೇಕಾಗಿತ್ತು, ಆದ್ರೆ ಬೇರೆ ಕಾರ್ಯಕ್ರಮದಲ್ಲಿ ಹೋಗುತ್ತ ಕಾರಣ ನಾನು ಮೊದಲೇ ಮಾತಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ನಡೀಲಿ, ವಿದ್ಯಾರ್ಥಿನಿಯರು ಉಪಯೋಗ ತಗೊಳ್ಳಿ ಗೊತ್ತಾ ಅಂತ ಹೇಳಿ ಹಾರೈಸಿ ನನ್ನನ್ನು ಕರೆದು ನನ್ನಿಂದ ಉದ್ಘಾಟನೆ ಮಾಡ್ತೀನಿ. ನನಗೆ ಪುಷ್ಪಗುಚ್ಛ ಕೊಟ್ಟು ಆನರ್ ಪಡೆದಕ್ಕಾಗಿ ಎಲ್ಲ ಈ ಮೇಲ್ಕುಳಿತ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸಿದ್ದೀನಿ. ಧನ್ಯವಾದ. ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿ. ಈಗಾಗಲೇ ಶೆಟ್ಕರ್ ಸರ್ ತುಂಬಾ ಇದರ ಬಗ್ಗೆ ಹೇಳಿ ಹೋಗಿದ್ದಾರೆ. ನನ್ನ ಬಿದ್ರಿ ಕಲೆ ಬಗ್ಗೆ ನಾನು ಪ್ರಸ್ತಾವಿಕವಾಗಿ ಮಾತಾಡ್ತಾ ಇದ್ದೀನಿ. ಈ ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿ ನಮ್ಮ ಬೀದರ್ನಲ್ಲಿ ಬಿದ್ರಿ ಕಲೆನಲ್ಲಿ 250 ಕುಶಲಕರ್ಮಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ಒಂದು ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ 2020ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಇದರಲ್ಲಿ 250 ಜನ ಮೆಂಬರ್ಸ್ ಮತ್ತು 10 ಜನ ಡೈರೆಕ್ಟರ್ಸ್ ಅನ್ನ ಇಟ್ಕೊಂಡು ಈ ಪ್ರೊಡ್ಯೂಸರ್ ಕಂಪನಿ ಕಳೆದ 4 ವರ್ಷದಿಂದ ಕೆಲಸ ಮಾಡ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ. ಇದರ ಮುಖ್ಯ ಉದ್ದೇಶ ಏನಿದೆ ಅಂದ್ರೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಮಾರ್ಕೆಟಿಂಗ್ ಆಗಬೇಕು ಮತ್ತೆ ಪ್ರೊಡಕ್ಷನ್ ಆಗಬೇಕು. ಈ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಬೆಂಬಲವಾಗಿ ಡೆವಲಪ್ಮೆಂಟ್ ಕಮಿಷನರ್ ಹ್ಯಾಂಡಿಕ್ರಾಫ್ಟ್
ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ವತಿಯಿಂದ ನಮಗೆ ಈಗ ಕ್ರಾಫ್ಟ್ ಡೆಮಾನ್ಸ್ಟ್ರೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಕರಕುಶಲ ಪ್ರಾತ್ಯಕ್ಷಿತೆ ಹಾಗೂ ಜಾಗೃತಿ ಕಾರ್ಯಕ್ರಮ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ಆ ಕಾರ್ಯಕ್ರಮನ ಮಕ್ಕಳಿಗೆ ನಾವು ಇದರಲ್ಲಿ 3 ದಿವಸ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಏನಿದೆ ಅಂದ್ರೆ ಮಕ್ಕಳಿಗೂ ಕೂಡ ಕಲೆಯ ಬಗ್ಗೆ, ಕ್ರಾಫ್ಟ್ ಬಗ್ಗೆ ಪ್ರಾರಂಭವಾಗಿ ಅವರಿಗೂ ಕೂಡ ನಾಲೆಜ್ ಬರಬೇಕು ಅನ್ನೋ ಆ ಉದ್ದೇಶದಿಂದ ಏನಿದೆ ಅಂದ್ರೆ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಇವತ್ತು ಸಾಕಷ್ಟು ಗೆಸ್ಟ್ ಬಂದಿದ್ದಾರೆ, ಅವ್ರು ಮಾತಾಡ್ತಾರೆ. ನಾವು ಪ್ರಸ್ತಾವಕ್ಕೆ ಇಷ್ಟು ಹೇಳೋದೇನಿದೆ ಅಂದ್ರೆ ನಿಮ್ಮ ಹೈಸ್ಕೂಲು ಮತ್ತೆ ಕಾಲೇಜ್ ಕ್ಯಾಂಪಸ್ನಲ್ಲಿ ನಾವು ಇವತ್ತು ನಾಳೆ ಎಲ್ಲ ನಮ್ಮ ಸ್ಟಾಲ್ಸ್ಗಳು ಇರುತ್ತೆ, ಬಿದಿರಿದಿದೆ ಮತ್ತೆ ಬೇರೆ ಬೇರೆ ಕ್ರಾಫ್ಟ್ದವರು ಬಂದಿದ್ದಾರೆ. ಸೊ ಅದರದೆಲ್ಲ ನೀವು ಪ್ರಾತ್ಯಕ್ಷಿತೆ ಡೆಮಾನ್ಸ್ಟ್ರೇಷನ್ ಎಲ್ಲ ನೋಡ್ಕೊಂಡು ಆ ಕಲೆ ಹೇಗೆ ಮಾಡ್ತಾರೆ ಏನಿಲ್ಲ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾಳೆ ಕೂಡ ಏನಿದೆ ಅಂದ್ರೆ ನಾವು ನಿಮಗೆ ಒಂದು ಎಸ್ಸೆ ಕಾಂಪಿಟೇಷನ್ ಅಂತ ಹೇಳಿ ಮಾಡಿ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತ ಹೇಳಿ ಅವ್ರಿಗೆ ಮಾಡಿ ಕೂಡ ಕಲೆಯಲ್ಲಿ ಯಾರು ಅದ್ರ ಚೆನ್ನಾಗಿ ಪ್ರಬಂಧ ಬರೆದಿದ್ದಾರೆ ಅವ್ರಿಗೆ ಕೂಡ ಪ್ರೈಸ್ ಕೊಡೋದಂತ ಕಾರ್ಯಕ್ರಮ ನಾಳೆ ಇಟ್ಕೊಂಡಿದ್ದೀವಿ. ಸೊ ಇವತ್ತು ಕೆಳಗಡೆ ಕಾರ್ಯಕ್ರಮ ಇರುತ್ತೆ. ಇಷ್ಟು ಪ್ರಸ್ತಾವಿಕವಾಗಿ ನಾನು ಇಷ್ಟು ಮಾತಾಡ್ತೀನಿ, ಉಳಿದು ನಮ್ಮ ಮುಖ್ಯ ಅತಿಥಿಗಳು ಎಲ್ಲ ಇದ್ದಾರೆ, ಅವ್ರು ಮಾತಾಡ್ತಾರೆ ಅಂತ ಹೇಳಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ನೋಡಿದಂಥ ಶಫೀವುದ್ದೀನ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಮತಿ ಸುರೇಖಾ ಮನೋಲಿ ಮೇಡಮ್ ಅವರು ಕೂಡ ತಮ್ಮ ಅತಿಥಿ ಭಾಷಣಗಳನ್ನು ನೀಡಬೇಕು ಕೇಳಿಕೊಳ್ಳುತ್ತಾರೆ. ತಾವೆಲ್ಲ ಯಾವ ಕ್ಲಾಸ್, ಎಷ್ಟನೇ ಕ್ಲಾಸ್ ಇದ್ದೀರೆಲ್ಲ? ಅಂದ್ರೆ ಎಲ್ಲ ಅಲರ್ಟ್ ಆಗಿದ್ದೀರ ಅಂದಂಗಾಯ್ತು. ಈ ವೇದಿಕೆ ಮೇಲೆ ಕುಳಿತಂತ ನಮ್ಮ ಎಲ್ಲ ಗಣ್ಯ ವ್ಯಕ್ತರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಹಾಗೂ ಮುಖ್ಯವಾಗಿ ನಮ್ಮ ಇನ್ನ ಸಣ್ಣ ಮಕ್ಕಳಿಗೆ ಈ ಒಂದು ಬಿದ್ರಿ ಕ್ರಾಫ್ಟ್ ಕಲೆ ಬಗ್ಗೆ ನಾವು ಅವೇರ್ನೆಸ್ ಕಾರ್ಯಕ್ರಮ ಯೋಜನೆ ಮಾಡಿದ್ವಿ. ಮತ್ತು ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀವಿ. ತಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಬೀದರ್ ಜಿಲ್ಲೆ ಯಾವ ಕ್ರಾಫ್ಟಿಗೆ ಫೇಮಸ್ ಇದೆ? ಅಷ್ಟು ಬೇಸಿಕ್ ನಮ್ಗೆಲ್ಲರಿಗೂ ಗೊತ್ತಿದೆ. ಬಟ್ ಬಿದ್ರಿ ಅಂದ್ರೆ ಏನಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಅದು ಕ್ರಾಫ್ಟ್ ಹೆಂಗ್ ಮಾಡ್ತಾರೆ, ಇದಕ್ಕೆ ರಾ ಮೆಟೀರಿಯಲ್ಸ್ ಏನ್ ಬೇಕು, ಇದು ಪ್ರಾಡಕ್ಟ್ ಎಷ್ಟು ಸೇಲ್ ಇದೆ. ಆಯ್ತು, ಇನ್ನ ಸ್ವಲ್ಪ ಆದ್ಮೇಲೆ ಮುಗಿಸ್ಬಿಡ್ತೇವೆ ತಡ್ರಿ. ಏನ್ರಿ, ಹಲೋ ಚಿಲ್ಡ್ರನ್ಸ್, ಲಿಸನ್ ಫಸ್ಟ್ ಕೇಳಿದ್ರೆ ಏನ್ ಕಲಿತೀರ ಅಂತ ಗೊತ್ತಾಗ್ತದೆ. ಲಿಸನಿಂಗ್ ಕೆಪಾಸಿಟಿ ಕಡಿಮೆ ಇದ್ರೆ ನೀವು ಏನೂ ಕಲಿಯಂಗಿಲ್ಲ. ಫಸ್ಟ್ ಲಿಸನ್ ಮಾಡ್ಬೇಕು, ಕೇಳ್ಕೋಬೇಕು ಏನು ಹೇಳತ್ತಾರ. ಇಲ್ಲಿ ಇಷ್ಟು ಟೈಮ್ ನಿಮ್ದೆಲ್ಲ ಟೈಮ್ ತಗೊಂಡು ನಾವು ಇಲ್ಲಿ ಬಂದು ಕುಂತು ನಿಮ್ಗೆ ಏನೋ ಹೇಳಕ್ ಬಂದಿದ್ದೀವಿ. ಅದಕ್ಕೆ ಲಿಸನಿಂಗ್ ಕೆಪಾಸಿಟಿ ಫಸ್ಟ್ ಇರಬೇಕು. ಫಸ್ಟ್ ನಾವೇನು ಹೇಳ್ತೀವಿ ಕೇಳ್ರಿ. ಅದು ನಿಮಗೆ ಈ ಒಂದು ಕಲೆಯಕ್ಕೆ ನಿಮಗೊಂದು ಇಂಟ್ರೆಸ್ಟ್ ಇದ್ರೆ ಈ ಒಂದು 3 ದಿವಸ ಅವ್ರ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕಲೆ ಬಗ್ಗೆ ಮಾಹಿತಿ ಕೊಡ್ತಾರೆ, ಇದು ಹೆಂಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಆಪರೇಟಿಂಗ್ ಹೆಂಗೆ ಮಾಡ್ಬೇಕು ಅದು ಹೇಳ್ಕೊಡ್ತಾರೆ, ಇದಕ್ಕೆ ರಾ ಮೆಟೀರಿಯಲ್ಸ್ ಏನು ಬೇಕು ಅದು ಹೇಳ್ಕೊಡ್ತಾರೆ. ಅದು ಎಲ್ಲ ತಾವು ಕೇಳ್ಕೊಂಡು ಮುಂದೆ ನೀವು ಇದೇ ಒಂದು ಪ್ರೊಫೆಷನಲ್ ಆಗಿ ಮಾಡ್ಕೊಂಡ್ರೆ ನೀವು ಒಳ್ಳೆ ಆರ್ಟಿಸನ್ಸ್ ಆಗ್ತೀರಿ. ಬೀದರ್ ನಾವು ನೋಡ್ತಾ ಇದ್ದೀವಿ, ಇದು ನಮ್ಮದು ಪಾರಂಪರಿಕವಾಗಿ ಬಂದಂಥ ಒಂದು ಕಲೆ. ಈ ಒಂದು ಕಲೆ ನಾವು ಉಳಿಸ್ಕೋಬೇಕಂತಂದ್ರೆ ಈಗ ಬರೋಂಥ ಎಲ್ಲ ಯಂಗ್ಸ್ಟರ್ಸ್ನು ಈ ಒಂದು ಕಲೆ ಕಲ್ಕೊಂಡ್ರೆ ಈ ಒಂದು ಕಲೆ ಉಳಿತದ ಅಂತ ಹೇಳಿ ಈ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಮುಖ್ಯವಾಗಿ ಈ ಒಂದು ಶಾಲೆಯವರು ನಮ್ಗೇನು ಪ್ಲೇಸ್ ಕೊಟ್ಟು ತಮಗೆಲ್ಲ ಕೂಡಿಸಿ ಕಲೆ ಆರ್ಟಿಸನ್ಸ್ ಇದ್ದಾರೆ. ಈ ಕೆಳಗಡೆ ಎಕ್ಸಿಬಿಷನ್ ಕೂಡ ಮಾಡ್ತಾ ಇದ್ದಾರೆ. ತಾವೆಲ್ಲ ಅದು ನೋಡ್ರಿ. ಎಲ್ಲ ಇವಾಗೆ ನಾವು ಏನು ಹೇಳಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಇನ್ನು ನೀವೆಲ್ಲ ಕಲೆಯ ಮಕ್ಕಳಿದ್ದೀರಿ, ಫಸ್ಟ್ ತಿಳ್ಕೊರಿ. ಮತ್ತು ಇದೊಂದು ಪ್ರೊಫೆಷನಲ್ ಆಗಿ ಮಾಡ್ಕೋಬೇಕನ್ನೋ ಆಸಕ್ತಿ ಇದ್ರೆ ನೀವು ಇದನ್ನು ಮಾಡ್ಕೋಬೋದು. ಈಗ ಭಾಳಷ್ಟು ವಿಷಯಗಳು ಈ 3 ದಿನದಾಗ ಅವ್ರು ಹೇಳ್ಕೊಡ್ತಾರೆ, ತಾವೆಲ್ಲ ಕೇಳ್ರಿ. ಜಿಲ್ಲೆನಲ್ಲಿ ನಾವು ಒಂದು ಕಲೆನ ಉಳಿಸ್ಕೋಬೇಕಂತಂದ್ರೆ ನಾವು ಕೂಡ ಅದೊಂದು ಪ್ರೊಫೆಷ್ನಲೇ ಅಂತಲ್ಲ, ಒಂದು ಅಟ್ಲೀಸ್ಟ್ ಹಾಬಿ ಅಂತಾನೆ ತಗೊಂಡು ಅದೊಂದು ಕ್ರಾಫ್ಟಿಗೆ ಕಂಟಿನ್ಯೂ ಮಾಡಬೇಕು. ಸೊ ಮುಂದೆ ನಿಮ್ಗೆ ಏನೇ ಕ್ರಾಫ್ಟ್ ಬಗ್ಗೆ ಮಾಹಿತಿ ಬೇಕಂದ್ರೂ ಇಲ್ಲಿ ನಮ್ಮ ಎಲ್ಲ ಗಣ್ಯರಿದ್ದಾರೆ, ಅವರೆಲ್ಲ ನಿಮ್ಮ 3 ದಿವಸ ಇಲ್ಲೇ ಎದ್ದು ಹೇಳ್ಕೊಡ್ತಾರೆ. ಸೊ ಅದಕ್ಕೆ ತಾವೆಲ್ಲ ಅಟೆಂಟಿವ್ ಆಗಿ ಕೇಳ್ರಿ. ಇದನ್ನು ನಿಮ್ಮ ಡೈಲಿ ಸಬ್ಜೆಕ್ಟ್ಸ್ ನಾವೆಲ್ಲ ಓದ್ತೀವಿ. ಬಟ್ ಇದು ಒಂದು ಏನದ ಎಕ್ಸ್ಟ್ರಾ ಸ್ಕಿಲ್ ಡೆವಲಪ್ಮೆಂಟ್ ಇದ್ದಂಗೆ. ಅದೊಂದು ಏನದ ನಮ್ಮೆಲ್ಲ ಎಲ್ಲರಿಗೂ ಒಂದೊಂದು ಹಾಬೀಸ್ ಇರ್ತಾವೆ. ನಿಮ್ಗೆಲ್ಲ ಹಾಬೀಸ್ ಇದಾವ ಇಲ್ಲ? ಈಗ ಇದೊಂದು ಕಲೆಯನ್ನು ಮಾಡ್ಕೊಳ್ಳೋದು ಒಂದು ಹಾಬಿ ಮಾಡ್ಕೊರಿ. ಅದ್ರಿಂದ ನಿಮಗೂ ಮಾಹಿತಿ ಸಿಗ್ತದ, ಇಂಟ್ರೆಸ್ಟ್ ಬರ್ತದ. ಓದೋದಷ್ಟೇ ಅಲ್ಲ, ಸ್ಕಿಲ್ ಡೆವಲಪ್ಮೆಂಟು ಬೇಕು. ಈಗೆಲ್ಲ ನಮ್ಮ ದೇಶದಾಗ ಸ್ಕಿಲ್ ಡೆವಲಪ್ಮೆಂಟಿಗೆ ಭಾಳಷ್ಟು ಪ್ರಯಾರಿಟಿ ಕೊಡ್ತಾ ಇದ್ದಾರೆ. ನಾವು ಖಾಲಿ ಓದಿ ಕುಂತ್ರೆ ಅದಕ್ಕೆ ಏನು ಯೂಸ್ ಇಲ್ಲ. ಸೊ ಅದಕ್ಕೆ ನಾವು ಸ್ಕಿಲ್, ನಮ್ಮ ಹತ್ರ ಇದ್ದಂಥ ಸ್ಕಿಲ್ ನಾವು ನೋಡ್ಕೋಬೇಕು. ನಾವು ಎದರಲ್ಲಿ
ಅದರ್ ದೆನ್ ಸ್ಟಡೀಸ್ ನಾವು ಎದ್ರಾಗ ನಮ್ಮ ಆಕ್ಟಿವಿಟೀಸ್ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ಇದೊಂದು ಅವಕಾಶ ಅಷ್ಟೇ. ಇದೇ ಫೈನಲ್ ಅಂತಲ್ಲ, ಇಟ್ ಈಸ್ ಒಂದು ಚಾನ್ಸ್. ಎಲ್ಲ ಚಾನ್ಸ್ಗಳು ತಾವೆಲ್ಲ ಬಳಕೆ ಮಾಡಿಕೊಂಡು ಒಂದು ಒಳ್ಳೆ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಮತ್ತು ಸ್ಕಿಲ್ ಡೆವಲಪ್. ಶ್ರೀಮತಿ ಸುರೇಖಾ ಮೊನಲಿ ಮೇಡಮ್ ಅವರು ನಿಮ್ಮ ಅನನ್ಯ ಅನುಭವ ಮತ್ತು ಅಮೂಲ್ಯ ಮಾರ್ಗದರ್ಶನವನ್ನು ನಮಗೆ ಹಂಚಿಕೊಂಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು. On account of its striking beauty and unique craftsmanship. The articles have a shiny black metal background decorated with gleaming silver inlay work. It is the contrast between the black surface and the shiny silver inlay that makes them look so unusual and dramatic. No wonder Bidri ware is an important export handicraft of India and is considered a symbol of heritage and wealth. The term Bidri originates from Bidar, a city in the Karnataka state of India, which is the main center for this craft. Bidri ware took root in India under the patronage of the Bengali Sultans, who ruled Bidar in the 14th and 15th centuries. Many talented people, including craftsmen from Persia, migrated to the kingdom in the 14th century as they were welcomed by the to achieve a desired shape. This cast is then coated. हम जितना ज़्यादा सीट्स भरेंगे उतना ही ज़्यादा ये सरफेस आवाज़ करेगी और सीट्स कम भरेंगे तो आवाज़ भी कम आएगा। छोटी सी इसको अच्छे से लगाने के बाद अब इसकी आगे बिजली जो और आगे की रेडी है ना? फोटो भी 100%। दोनों को मिक्स करके एक रील, मतलब कैसे समझ रहे हो ना? कलर बजे जमा कर को बैठो मैं घूमते में तो एकदम फोटो लेना होता है। ಜಿಲ್ಲೆ ಮಾಡಿದ್ದು ಡಿಸೈನ್ ನಿಮಗೆ ಅವೆಲ್ಲ ಫ್ರೂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಬರ್ರಿ ಇಲ್ಲಿ ಅವ್ರಿಗೆ
ಇಲ್ಲಿ ಜಾಯ್ನ್ ಅಲ್ಲ ಇಲ್ಲ ಅದು ಜಾಯ್ನ್ ಆಗಿದೆ. ಅದು ಸ್ಟಾಪ್ ಇದು ಸ್ಟಾಪ್ ಅಂದ್ರೆ ಅದು ಯಾರು ಬರಲಿ. ಅದು ಯಾಕೆ ಹಾಕ್ಬೇಕಲ್ಲ ಟಮಾಟ राजकुमार फुल सर हंसते हुए शत्रु बच्चों को जमा लियो कलर बताएंगे ये मैं रखूँगी बरोबर क्या और ನೀನು ಹಿಡಿದು ನೋಡ್ಬೇಕಾಗತ್ತೆ ಏನು ನೋಡಕ್ಕೆ ನೀವು ಪದ ಬಳಸ್ತೀವಿ ಅಂತ ಅರ್ಥ ಮಾಡ್ಬೇಕು. ಇದು ಇವು ಟ್ರೈಗಳು ಎದಕ್ಕದಾವ, ಇವು ಬುಟ್ಟಿ ಎದಕ್ಕದ, ಇದು ಎದಕ್ಕೆ ಶೋಕಿಗೆ ಅದ, ಇದು ಎದಕ್ಕದ ನೋಡಿಲಿ ತ್ರಿಶೂಲ ನೋಡಿಲಿ ದರ್ಜಿ ಅಂತ ಹೇಳ್ತಾರೆ ಇದಕ್ಕೆ. ಅದು ಅವರಿಗೆ ये भी तुम इसका ತೆಂಗಿ ಸ್ವಲ್ಪ ಈ ಭೂಮಿ ಮ್ಯಾಗ ಜೀವರಾಶಿ ಜೀವಂತಿಕೆ ಇರ್ಬೇಕಾದ್ರ ಈ ಭೂಮಿ ಮ್ಯಾಗ ಹಸಿರಿರ್ಬೇಕು. ಹಸಿರಿದ್ದಾಗ ಮಾತ್ರ ಉಸಿರು ಸಿಗ್ತದ, ಉಸಿರು ಸಿಕ್ಕಾಗ ಮಾತ್ರ ಜೀವಂತಿಕೆ ಆಗಿರ್ತದ. ಈಗ ನಾವು ನೇರವಾಗಿ ನಾಟಕಕ್ಕೆ ಬರ್ತಾ ಇದ್ದೀವಿ. ನಾಟಕ ಜನಜಾಗೃತಿ ನೋಡಿ, ನಾಟಕ ನಾಟಕ ಯಾರಿದ್ದೀರಿ ಮನೆಗ? ನಮಸ್ಕಾರ ನಮಸ್ಕಾರ. ನಿಮ್ಮ ಮನೆಗೆ ನೋಡಮ್ಮ, ಯಾಕೋ ಒಂದು 8 ದಿವಸ ಹಿಡಿದು ನಿಮ್ಮ ಮಗಳು ಶಾಲೆಗೆ ಬರ್ತಾರೆ. ಸರ್, ನಾನೇ ನನ್ನ ಮಗಳಿಗೆ ಶಾಲೆಗೆ ಹೋಗೋಣ ಹೊಂಟಿದ್ದಾರೆ. ಯಾಕ ನನ್ನ ಮಗಳು ನಮ್ಮ ಶಾಲೆಗ ಎಲ್ಲಾ ಶಿಕ್ಷಕರು ಬಹಳ ಚೆನ್ನಾಗಿ ಥಿಂಕಿಂಗ್ ಮಾಡ್ತಾರೆ. ಅದ್ರ ಕಡೆ ನಿಮ್ಮ ಮಗಳು ಶಾಲೆ ಸರ್, ನನ್ನ ಮಗಳು ದೊಡ್ಡ ಹುಡುಗಿಯಾಗ ದೊಡ್ಡಕ್ಕಿ ಅದೇ ತಾಯಿ ಸಣ್ಣ ಕೂಸಿದ್ದು ಹಿಡಿದು ಬೆಳೀತಾ ಬೆಳೀತಾ ದೊಡ್ಡವಳಾಗ್ತ ಸಣ್ಣಕ್ಕಿರ್ತಾಳೆ. ಈ ಸರ್ರಿಗೆ ಏನ್ ಹೇಳ್ಬೇಕೆ ತಾಯಿ? ನಿಮ್ಮ ಅಕ್ಕನ ಮನೆ ತಲೆ ಕೃಷ್ಣ ಸರ್, ನನ್ನ ಮಗಳು ಶಾಲೆಗಳ ದೊಡ್ಡ ಹುಡುಗಿಯಾಗ ನಮ್ಮ ಅಣ್ಣ ಇವತ್ತು ನೆಂಟಿಸ್ತಾಕ ಬರವಣ. ನನ್ನ ಮಗಳಿಗೆ ಏನಾದ್ರು ಸಾಲಿ ಕಳಿಸಲ್ಲ. ನಮ್ಮ ಮಗಳು ಸಾಲಿ ಬರಲ್ಲ. ಅಲ್ಲ, ನಿಮ್ಮ ಮಗಳಿಗೆ ವಯಸ್ಸು ಎಷ್ಟಮ್ಮ? 14 ವರ್ಷ ಆಗ್ಯದ. 14 ವರ್ಷ. 14 ವರ್ಷ ಆಗ್ಯದ. ಹಾಗಾದ್ರ
ನೀವು ಮದುವೆ ಮಾಡಂಗಿಲ್ಲ. ಯಾವ್ರೇ ಆ ಹುಡುಗಿ ಅಂದ್ರೆ ಹ್ಯಾಂಗ ಹೇಳಂತೀರಿ? ಬಂಬಿ ಇದ್ದಾನೆ. ಬಂಬಿ ಇದ್ದಂಗೆ ಇರ್ಲ್ರಿ. ಆ ವಯಸ್ಸು ಅದೇ ತಗೊಂಡ್ ನೀವೇನ್ ಮಾಡ್ತೀರಿ? ಹ್ಯಾಂಗ ಹೇಳಂತೀರಿ? ಈಗ ಮದುಮಗ ಇವ್ರೇನು ಕಮ್ಮ ಆದವ್ರು ಅಂತ ತಿಳಿಬೇಡ್ರಿ. ಇವ್ರು ಉದ್ದಿದ್ದು ನೋಡತ್ತೀರಿ. ಇವ್ರ ಬಲ್ಲಿ ಗಾಂಧಿ ಗಂಜಿನಾಗ ಮೂಲೆ ಆಡ್ತಿ ಇವ್ರದೇ. ಗಾಂಧಿ ಗಂಜಿನಾಗ ಇಲ್ಲ ದೊಡ್ಡ ಆಡ್ತಿ ಮತ್ತೆ ಇವ್ರದೇ. ಮತ್ತ ಲಾರಿ ಬಾಟಲ್ ಟ್ರಾನ್ಸ್ಪೋರ್ಟ್ ಅಂತದಲ್ಲ ಮತ್ತೆ ಅದು ಇವ್ರದೇ. ಮತ್ತ ಅದು ಬಿಟ್ಟು ಇಂಥ ಸೌಕರ್ಯ ಕೊಡಲ್ಲ ಇನ್ಯಾಕೆ ಕೊಡ್ತೀರಿ? ಮಾಡ್ಕೊಂಡಂಗೆ ಯಾಕೆ ನೀವ ಆಯ್ತವನ ಕೊಡೋದಿಲ್ಲ. ಆದ್ರೆ ನಿಮ್ಮ ಮಗಳಿಗೆ ಶಾಲೆಗೆ ಕಳಿಸ್ರಿ ಅಂತ ಕೇಳಕ್ ಬಂದಿಲ್ಲ. ಮತ್ತೆ ಚಲೋ ಟೀಚರ್ ಮಾಸ್ಟರ್ ಬಂದ್ರೆ ಅವ್ರಿಗೆ ನೋಡಿ ಮದಿ ಮಾಡ್ಕೊಂತ ನೀವ್ ಹೇಳ್ತೀರಿ ಲಗ್ನ ಮಾಡೋದು ಗ್ಯಾರಂಟಿ. ನೀವು ಲಗ್ನ ಮಾಡಂಗಿಲ್ಲ. ಯಾಕಂದ್ರ ಆ ಮಗು ಇನ್ನು ಸಣ್ಣಕ್ಕೆ ಅದ. ಅವಳು ಮಾನಸಿಕವಾಗಿ ಬೆಳೆದಿಲ್ಲ, ದೈಹಿಕವಾಗಿ ಬೆಳೆದಿಲ್ಲ. ಅವಳಿಗೆ ಗಂಡ ಅಂದ್ರೆ ಏನು, ಅತ್ತಿ ಅಂದ್ರೆ ಏನು, ಮಾವ ಅಂದ್ರೆ ಏನು, ಮೈದೂನ್ ಅಂದ್ರೆ ಏನು, ಹಾವ ಅಂದ್ರೆ ಏನು ಅಂತ ಇನ್ನ ಗೊತ್ತಿಲ್ಲ. ಅದಕ್ಕ ನೀವು ಹುಚ್ಚಿದ್ರೆ ನಿಮ್ಗೆ ತಿಳಿಲ್ಲ. ನೋಡಿ, ಇವ್ರ ಅವ್ವ ಅಪ್ಪ 12 ವರ್ಷಕ್ಕೆ ಮದುವೆ ಮಾಡ್ಯಾರ. ಅದು ಕಾಲ ಹೋಯ್ತು. ಯಾಕಂದ್ರ ಸಣ್ಣತನದಾಗ ಮದುವೆ ಮಾಡೋದ್ರಿಂದ ಆ ಮಗು ಕೂಸಿನ ಹೊಟ್ಟೆಗ ಕೂಸನ್ ಡೆಲಿವರಿ ಆದ ಸಮಯದಾಗ ತಾಯಿಯರ ಸೈತಾವ, ಮಗುವರ ಸೈತಾವ. ಇಲ್ಲಾಂದ್ರ ತಾಯಿ ಮಗು ಎರಡು ಸೈತಾವ. ಇಂಥ ಪ್ರಸಂಗ ಬರಬಾರ್ದಂದು ಅದಕ್ಕೆ ಸರ್ಕಾರ ಒಂದು ನಿಯಮ ಮಾಡ್ಯಾರ. ಹೆಣ್ಣು ಮಕ್ಕಳಿಗೆ 18 ವರ್ಷ ಪೂರ್ಣ ಆಗಬೇಕು, ಗಂಡು ಮಕ್ಕಳಿಗೆ 21 ವರ್ಷ ವಯಸ್ಸಾಗಬೇಕು. ಆದ ಮೇಲೆ ಅವ್ರು ಮದುವೆ ಮಾಡಬೇಕು ಅಂತ ಸರ್ಕಾರ ಒಂದು ನಿಯಮ ಮಾಡ್ಯದ. ಆ ನಿಯಮ ಮೀರಿ ನೀವು ಮಾಡಂಗಿಲ್ಲ. ನೋಡ್ತಾನ ಮಾಡ್ತಾನ ಮಕ್ಕಳೇ, ನೋಡಿ, ಯಾರಾದ್ರೂ ನಿಮಗೆ ಜಬರ್ದಸ್ತಿಯಿಂದ ಮದುವೆ ಮಾಡಕ್ ಬಂದರು ಅಂದ್ರ ನಿಮಗೆ ನಂಬರ್ ಕೊಟ್ಟದ ಒಂದು ಸರ್ಕಾರ. ಯಾವ್ದದ? 1098 ಇದು ಮಕ್ಕಳ ಸಹಾಯವಾಣಿ ಅಂತದ್ರಿ. ಹಂಗ ಏನಾದ್ರೂ ನೀವು ಮಾಡಕ್ ಹೋದ್ರಿ ಅವ್ರಿಗೆ ಗೊತ್ತಾಯ್ತು ಅಂದ್ರ ನೆಂಟಸ್ಥಾನ ತಂದವ್ರಿ, ನೆಂಟಸ್ಥಾನ ಮಾಡಿದವ್ರಿಗೆ, ಮತ್ ಲಗ್ನ ಹಚ್ಚಲಕ್ ಬಂದಿದ್ದ ಪೂಜಾರಿಗೆ, ಉಳ್ಳಾಕ ಬಂದವ್ರಿಗೆ ಎಲ್ಲರಿಗೆ ವ್ಯಾನ್ ತಂದು ವ್ಯಾನಿನಾಗ ಹಾಕೊಂಡು ಹೋಗಿ ಚೇಲಿಗೆ ಹಾಕ್ತಾರ. ಚೇಲಿಗೆ ಕೈ ತೋರಿಸ್ತಾರೆ. ನಮ್ಮ ಪೊಲೀಸರ ಅಡಿಗೆ ಅದಕ್ಕ ಅವರಿಗೆ ಸಿಕ್ಕಂತ ಏನು ಅವಕಾಶ ಇದೆ. ಮಕ್ಕಳ ಹಕ್ಕನ್ನ ಹರಣಾಗಬಾರದು. ಮಕ್ಕಳ ಹಕ್ಕು ಮಕ್ಕಳಿಗೆ ಸಿಗಬೇಕು. ಅದಕ್ಕ ಬಾಲ್ಯದಲ್ಲಿ ಬಾಲ್ಯ ವಿವಾಹ ಮಾಡೋದು ಬಿಡಬೇಕು. ಅದಕ್ಕೆ ಸಂಸಾರದಲ್ಲಿ ಮಾತಾಡ್ಕೊಂಡು ಬರೀ ಅವ್ರಿಗೆ ಹೇಳೋದಿಗೆ ಅಲ್ಲ. ಸಂಸಾರ ಅಂದ್ರೆ ಹಂಗಿರ್ಬೇಕು, ಖಂಡಿತಂಗಿರ್ಬೇಕು. ಒಳ್ಳೆ ಕೆಟ್ಟದ್ದು ಎಲ್ಲ ಸಂಸಾರ ಮಾತಾಡ್ಕೊತ ಇದ್ರೆ ಚಲೋ. ಹೇಳತ್ತಾರ
ಹೆಣ್ಣು ಮಗಳಿಗೆ 18 ಆಗ್ಬೇಕು, ಮತ್ತ ಗಂಡು ಮಕ್ಕಳಿಗೆ 21 ವರ್ಷ ಆಗ್ಬೇಕು ಅಂದ್ರೆ ನಮ್ಮ ಮನಸ್ಸು ಬಂದಾಗ ನಾವು ಮದುವೆ ಮಾಡ್ತೇವೆ. ನಮ್ಮ ದೇವಸ್ಥಾನ ಮಾಡ್ಕೋತಿ ಅಂದ್ರೆ ಮತ್ತೆ ಆಗ ನಿಮ್ಮ ಅವ್ವ ನಿಮ್ಮ ಅಪ್ಪ ಈಗಿಲ್ಲ, ಈಗ ನೀನು ಅವಪ್ಪ ಆಗಿರಿ, ನಿಮ್ ತರ್ಕಾರಿ ನಡಿಬೇಕು ಈಗ. ಏನು ಅಪ್ಪ ಅವ್ರು ಹೇಳ್ಕೊತಾ ಬಂದಾಗ ಚಲೋ ಅದ, ನಮ್ ಚಲೋ ಕೇಳ್ತಾರೆ. ಸಾಲಿ ಕಳಿಸಿ ಟೀಚರ ಮಾಡ್ತಾ, ಇಂಜಿನಿಯರ ಮಾಡ್ತಾ, ಡಾಕ್ಟರ ಮಾಡ್ತಾ. ಹೋದ ವಯಸ್ಸಲ್ಲಿ ಓದಿಕೊಂಡು ಇರಬೇಕಾ, ಹೋದ ವಯಸ್ಸಲ್ಲಿ ಓದಿಕೊಂಡು ಇರಬೇಕಾ, ಆಡ ವಯಸ್ಸಲ್ಲಿ ಆಡಿಕೊಂಡು ಇರಬೇಕಾ, ಆಡ ವಯಸ್ಸಲ್ಲಿ ಆಡಿಕೊಂಡು ಹೋದ ವಯಸ್ಸಲ್ಲಿ ಓದಿಕೊಂಡು ಇರಬೇಕಾ, ಹೋದ ವಯಸ್ಸಲ್ಲಿ ಓದಿಕೊಂಡು ಆಡ ವಯಸ್ಸಲ್ಲಿ ಆಡಿಕೊಂಡು ಇರಬೇಕಾ, ಆಡ ವಯಸ್ಸಲ್ಲಿ ಆಡಿಕೊಂಡು ಇರಬೇಕಾ, 18 ವರ್ಷದ ನಂತರ ಮದುವೆ ಮಾಡಬೇಕಾ, 18 ವರ್ಷದ ನಂತರ ಮದುವೆ ಮಾಡಬೇಕಾ, ಜೋಡಿ ಕಂಡು ಹಾಡಿ ಹಿಕ್ಕಿ ಹರಿಸಬೇಕಾ, ಹುಡುಗಿ ಯಾಕೋ ಕಾಡು ಹುಡುಗನು, ಗೆಳೆಯ ಜೊತೆ ಸೇರಿದಂತೆ ಹುಡುಗನು, ಅಡೋ ಹುಡುಗಿ ಯಾಕೋ ಕಾಡು ಹುಡುಗನು, ಗೆಳೆಯ ಜೊತೆ ಸೇರಿದಂತೆ ಹುಡುಗನು, ಗೆಳೆಯ ಜೊತೆ ಸೇರಿದಂತೆ ಹುಡುಗನು, ಗೆಳೆಯ ಜೊತೆ ಸೇರಿದಂತೆ ಹುಡುಗನು. ಅಬ್ಬೋ ಸಾಬ್ರೆ, ಎಷ್ಟು ಭಾರಿ ಹೇಳಿದ್ರಿ ನೋಡ್ರಿ, ನಮ್ಗ ಬಹಳ ಖುಷಿ ಆಯ್ತು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಸಾಬ್ರೆ, ಆಹಾ, ಓಹೋ, ಏ ಶೇಷಪ್ಪಣ್ಣ, ಈಗ ಮನ್ಯಾಗ ದಾವತ್ ಅದ, ಮಗಳದು ಮದಿ ಅದ, ಕಟ್ಕಿ ಬೇಕು ಯಾವ್ಯಾಕ ಗಿಡ ಕಡ್ಲಾಕ ಹೋಗ ನಡಿ, ಹಾಕಿ ನಮ್ಮ ರೊಟ್ಟಿ ಹಿಂಗ ಡೈರೆಕ್ಟ್ ಟೀ ಕಡ್ದ್ರೆ ಈ ಮನೆಗೆ ಹಚ್ಚಪ್ಲೆ ಹಂಗೆ ಮಾಡಿದ್ರು ಚಲೋ ರೊಟ್ಟಿ ಕಟ್ಕೋ ಬಾ, ಹಂಗಾಗ ಬಾ ನಡಿ, ಹಂಗಾದ ಹೋಗ. ನೋಡಿ ಗಿಡ ಅಂತ ಏನ್ ಗಿಡ ಅದ್ರಿ? ಕಡಿಬೇಕು. ಯಾನ್ ಗಿಡ ಬಿಟ್ಟಿದ್ರಿ ಇದು? ನಿಂದ್ರಸಪ್ಪ, ಏನ್ ಕೆಲಸ ಮಾಡ್ತಿರೋದು? ಇದು ಕಂಟಿ, ಇದು ಕಂಟಿ ಬುಡ ಹೊಡ್ಲದು, ಬುಡ ಹೊಡ್ಲಿದ್ದೀರಿ. ಅಲ್ಲಪ್ಪ, ಇದ್ರ ಬುಡ ಹೊಡೆಯೋದ್ರ ಜೊತೆಗೆ ನಿನ್ನ ಜೀವ ನೀವು ಹುಡ್ಕೊತಾ ಇದ್ದೀರಿ. ಗಿಡ ಕಡಿದ್ರೆ ನಾವು ಹೊಡ್ಕೊಂಡಂಗ ಆಯ್ತಂದ್ರೆ ಇಲ್ಲ, ಇವತ್ತು ನೀನು ಉಸಿರಾಡ್ತಾ ಇದ್ದಿ, ನೀನು ಉಸಿರಾಟ ಮಾಡ್ತಾ ಇದ್ದಿ. ಅಲ್ಲಿ ಇದು ಗಿಡ ಕೊಡ್ತದೇನು? ಹೇಳಿ. ಗಿಡ ನಿಮಗೆ ಉಸಿರಾಟಕ್ಕೆ ಆಕ್ಸಿಜನ್ ಕೊಡ್ತು, ಅಂದ್ರೆ ಆಮ್ಲಜನಕ ಕೊಡ್ತು, ನಿಮಗೆ ನೆರಳು ಕೊಡ್ತದ, ನಿಮಗೆ ತಿನ್ನಕ್ ಹಣ್ಣು ಕೊಡ್ತದ. ಅಲ್ರಿ, ನಾವು ಗಿಡ ಅಂದ್ರ ಬರೀ ನಾವು ಬುಡ ನೋಡಿ ಒಣಗದ ಕೇಳಿ ಕಡಿಲತ್ತೀವಿ ನೋಡ್ರಿ, ಜ್ಞಾನ ಎಷ್ಟು ಹಚ್ಚಿದ ಹೂವ ಬಿಟ್ಟದ. ಅದಕ್ಕೆ ನೋಡ್ತಮ್ಮ, ಕೊರೋನಾದಾಗ ಆಕ್ಸಿಜನ್ ಸಿಗೋದಕ್ಕ ಲಕ್ಷಾಂತರ ಮಂದಿ ಸತ್ತೋಗ್ಯಾರ. ಪರಿಸರ ಚೆನ್ನಾಗಿರ್ಬೇಕು, ಗಾಳಿ ಬರಬೇಕು, ಗಾಳಿ ಬಂದಾಗ ಉಸಿರಾಳ ಸಿಗ್ತದ, ಉಸಿರು ಇರ್ತದ್ರು. ಅದಕ್ಕ ಇಂಥ ಮರ ಕಡಿಬೇಡ್ರು, ಕಡಿಬೇಡ್ರು. ಹೆಂಗಂತೀರಿ ಸಾಬ್ರೆ? ಅದೇ ನಮ್ ಜರ ಒಲೆಗ್ ಮತ್ತು ಒಲೆಗೆ ಏನ್ ಹಚ್ಚರ ಬೇಕಲ್ಲ, ಒಲೆಗ ಯಾವುದು ನಿರುಪಯೋಗಿಯಾದಂತ ಒಣಗೋದಂತ ಮರ ಇರ್ತದ, ಕಟ್ಗಿ ಇರ್ತದ, ಅದನ್ನ ಬಳಕೆ ಮಾಡಬೇಕು. ಮತ್ತೆ ಈಗ ಇದು ಆಧುನಿಕ ಯುಗ, ಆಧುನಿಕ ಯುಗದಲ್ಲಿ ಎಲ್ಲ ಗ್ಯಾಸ್ ಇದೆ, ಕರೆಂಟ್ ಇದೆ, ಇದನ್ನು ಬಳಕೆ ಮಾಡಬಹುದಲ್ಲ. ಬರ್ತದೆ ಸರ್, ನಮ್ಗೆ ಗೊತ್ತಿದ್ದಿಲ್ಲ. ಅಂದ್ರೆ ನಾವು ತಾತ ಮುತ್ತಾತ ಹಿಡಿದ್ರೆ ಹಿಂಗೆ ಮಾಡ್ಕೊತ ಬಂದಿದ್ದೆವು. ನಮ್ಗಾದ್ರು ಬಗೆದಿಲ್ಲ ತಿಳ್ಕೊಂಡಿದ್ದಿಲ್ಲ ಸರ್. ನನ್ನ
ತಾತ ಮುತ್ತಾತರ ಕಾಲಕ್ಕೆ ಜನಸಂಖ್ಯೆ ಕಡಿಮೆ ಇತ್ತು. ಎಲ್ಲೆಂದರಲ್ಲಿ ಬಹಳ ದಟ್ಟವಾದಂತ ಅರಣ್ಯ ಇತ್ತು. ಇವತ್ತು ಅರಣ್ಯ, ಗುಡ್ಡ, ಗಾಡು ಎಲ್ಲ ಕೆದರಾಕಿ ನಗರೀಕರಣ ಮಾಡಿ ನಾಶ ಮಾಡಿ ಇವತ್ತು ವನ್ಯ ಪ್ರಾಣಿಗಳು ಸಿಗ್ತಾ ಇಲ್ಲ. ಇವತ್ತು ಗಾಳಿ ವಿಷಕಾರಿ ಆಗ್ಬೇಕಾದ್ರ ಒಂದು ಕಾರಣ ಇದೆ, ಅಲ್ಲಿ ಜೀವ ಜಂತುಗಳಿಲ್ಲ. ಉದಾಹರಣೆಗೆ ಹಾವು ಈ ಗಾಳಿಯಲ್ಲಿರುವಂತ ವಿಷವನ್ನ ಹೇಳ್ಕತ್ತು. ಇವತ್ತು ಅವುಗಳನ್ನೆಲ್ಲ ನಾಶ ಮಾಡಿದ್ಕಾಗಿ ಕಾಡಿನಲ್ಲಿ ಇವೆಲ್ಲ ಕಾಡಿನಲ್ಲಿ ವಾಸ ಮಾಡ್ತಾವ. ಅವುಗಳನ್ನೆಲ್ಲ ನಾಶ ಮಾಡಿದ್ಕಾಗಿ ಇವತ್ತು ಗಾಳಿ ಕೂಡ ವಿಷಕಾರಿಯಾಗಿದೆ. ವಿಷಕಾರಿ ಗಾಳಿ ವಿಷ ಆಗ್ಯದ್ರಿ. ಅದಕ್ಕ ನಮ್ಮ ಗಾಳಿ ಸುತ್ತಿರ್ಬೇಕಾದ್ರ, ನಾವು ಸುದ್ದಾಗಿರ್ಬೇಕಾದ್ರ ಇಂಥ ಹಸಿರಾದ ಗಿಡ ಮರಗಳು ಬೆಳೀತಾ ಇರಬೇಕು. ನಾವು ದಿನನಿತ್ಯ ಗಿಡ ಮರಗಳನ್ನ ಬೆಳೆಸ್ತಾ ಇರಬೇಕು. ಅದಕ್ಕೆ ಹೇಳ್ತಾರ, ಕಾಡು ಬೆಳೆಸಿರಣ್ಣ ನೀವು ನಾಡ ಉಳಿಸಿರಣ್ಣ. ಕಾಡು ಬೆಳೆಸಿರಣ್ಣ ನೀವು ನಾಡ ಉಳಿಸಿರಣ್ಣ. ಕಾಡು ಬೆಳೆಸಿರಣ್ಣ ನೀವು ನಾಡ ಉಳಿಸಿರಣ್ಣ. ಮೂಕ ಪ್ರಾಣಿಗಳ ಉಳಿವುಗಳು ಯಾರು ಕೇಳುವರಣ್ಣ. ಕಾಡು ಬೆಳೆಸಿರಣ್ಣ ನೀವು ಕಾಡು ಬೆಳೆಸಿರಣ್ಣ ನೀವು ನಾಡ ಉಳಿಸಿರಣ್ಣ. ಮರಗಿಡ ಬೆಳೆಸಣ್ಣ ಅದಕ್ಕೆ ಪರಿಸರ ಬೇಕಣ್ಣ. ಮರಗಿಡ ಬೆಳೆಸಣ್ಣ ತೊರೆಗಳು ತುಂಬಿ ಹರಿಯಲು, ಕಾಲುವೆ ತೊರೆಗಳು ತುಂಬಿ ಹರಿಯಲು ಮರಗಿಡ ಬೇಕಣ್ಣ. ಕಾಡು ಬೆಳೆಸಿರಣ್ಣ ನೀವು ನಾಡ ಉಳಿಸಿರಣ್ಣ. ಕಾಡು ಬೆಳೆಸಿರಣ್ಣ ನೀವು ನಾಡ ಉಳಿಸಿರಣ್ಣ. ನೀವು ನಾಡ ಉಳಿಸಿರಣ್ಣ. ನೀವು ನಾಡ ಉಳಿಸಿರಣ್ಣ. ಅಬ್ಬಬ್ಬಬ್ಬಬ್ಬ ಸಬ್ರೆ, ಏನ್ ಕೈ ಮಾತಾಡಿದ್ರಿ, ಇದು ಬಹಳ ಖುಷಿ ಆಯ್ತು ನಮಗ. ಸಬ್ರೆ ನಮ್ಮ ಮಗ, ಇವನ ಹೆಸರು ರಾಜಪ್ಪ ಅದ್ರಿ. ಇವತ್ ಅಲ್ಲಿ ನೌಕರಿ ಇಟ್ಟಿದೆ ಸಾವುಕಾರ ಬಲ್ಲಿ, ಹೋಟೆಲ್ದಾಗ ಗ್ಯಾರೇಜ್ದಾಗ ಕೆಲ್ಸಕ್ಕೆ ಹೋಗೋ ಅಂದ್ರೆ ಮಗ ಇವ ಸಾಲಿಗೆ ಹೊಯ್ತಿ ಅಂತ, ಸಾಲಿಗೆ ಹೊಯ್ತಿ ಅಂತ ಬರಾಬರಿ ಅದ. ಯಾಕಂದ್ರ ಅದು ಅವ್ರ ಹಕ್ಕ. ಶಾಲೆಗೆ ಹೋಗೋದು ಮಕ್ಕಳ ಹಕ್ಕದ. ಹಿಂದಿನ ಕಾಲದಾಗ ಒಂದು ಕಾಲದಾಗ ಶಾಲೆ ಕಲಿಯುವಂತ ಅವಕಾಶ ಇದ್ದಿಲ್ಲ. ಶಾಲೆಗೆ ಮಕ್ಕಳಿಗೆ ಕಳಿಸ್ತಿದ್ದಿಲ್ಲ. ವಿಶೇಷವಾಗಿ ಹೆಣ್ಮಕ್ಳಿಗೆ ಕಳಿಸ್ತಿದ್ದಿಲ್ಲ. ಅದಕ್ಕೆ ಈಗ ನಮ್ಮ ಭಾರತೀಯ ಸಂವಿಧಾನ ಜಾರಿಗೆ ಬಂದ ಮೇಲೆ ನಮ್ಮ ಸಂವಿಧಾನದಾಗ ಬರೆಯಲ್ಪಟ್ಟಿದೆ, 6 ವರ್ಷದಿಂದ 14 ವರ್ಷದ ಒಳಗಿರುವಂತ ಎಲ್ಲಾ ಮಕ್ಕಳಿಗೆ ಕಂಪಲ್ಸರಿ ಫ್ರೀಯಾಗಿ ಎಜುಕೇಶನ್ ಕೊಡ್ಬೇಕಂತ. ಉಚಿತವಾಗಿ ಕಡ್ಡಾಯವಾಗಿ ಅವರಿಗೆ ಶಿಕ್ಷಣ ನೀಡಬೇಕು ಅನ್ನಂತ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನ ಹೇಳ್ತಾ ಇದೆ. ಅಲ್ಲ ಸಾಬ್ರಿ, ನೀವ್ ಹೇಳತ್ತೀರಿ ಶಾಲೆ ಹೆಣ್ಮಕ್ಳಿಗೆ ಕಳಿಸ್ಬೇಕಂತ. ಹೆಣ್ಮಗಳು ಕಲ್ತಿ ಏನ್ ಮಾಡಾಕಿ ಹೇಳ, ಆಕಿ ಏನ್ ಕಲ್ತ್ರಿ ಬಿ ಗಂಡನ ಮನೆಗೆ ಹೋಗಾಕಿ, ಮನೆ ಮುಸ್ರಿ ಭಾಂಡೆ ತಿಕ್ಕಾಕಿ. ಕಿವ ನನ್ನ ಮಗ ಈಗ ನಾನು ಇವ ಸಾಲುತ್ತ ಅದಕ್ಕೆ ಇವನಿಗೆ ಕಲಿಸ್ಬೇಕಲ್ಲತ್ತಿದೆ, ಆಕಿ ಮಗಳಿಗೆ ಕಲಿಸ್ಬಿಡೋದಲ್ಲತ್ತಿದೆ. ನೀವೇನಂತೀರಿ? ಇದು ನಿಮ್ಮ ನಿರ್ಧಾರ ತಪ್ಪು. ಯಾಕಂದ್ರ ಹಿಂಗಾಗಿ ಭಾರತ ದೇಶ ಹಿಂದೆ ಬಿದ್ದಿತ್ತು. ಅದಕ್ಕೆ ಅಣ್ಣ ಬಸವಣ್ಣನವರು ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಡಿ ಅಂತ ಹೇಳಿ ಜನವರ ಬಗ್ಗೆ ಪ್ರಶ್ನೆ ಮಾಡಿ ಮನೆ ಬಿಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಡಿ ಅಂತ ಹೇಳಿ ತಮ್ಮ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಹಿಂದೂ ಕೋಡ್ ಬಿಲ್ ಪ್ರಕಾರ ಈ ದೇಶದಾಗಿರುವಂತ ಪ್ರತಿಯೊಂದು ಗಂಡು ಹೆಣ್ಣು ಸಮಾನವಾಗಿ ಶಿಕ್ಷಣ ಪಡಿಬೇಕು, ಸಮಾನವಾದಂತ ಅವಕಾಶ ಸಿಗಬೇಕು. ಯಾಕ ಇವತ್ತು ಹೆಣ್ಣು ಮಕ್ಕಳು ಎದರ ಕಮ್ಮಿ ಇದ್ದಾರೆ ಹೇಳಿ? ಇವತ್ತು ಅಂತರಿಕ್ಷಕ್ಕೆ ಹೋಗ್ತಾ ಇದ್ದಾರೆ. ಕಲ್ಪನಾ ಚಾವ್ಲಾ
ಚಂದ್ರನ ಮೇಲೆ ಹೋಗಿ ಬಂದರು. ಅವನಿಗೆ ಅವಕಾಶ ಸಿಕ್ಕಿಲ್ಲಪ್ಪ. ಅವಕಾಶ ಸಿಕ್ಕರ ಗಂಡಿನಕ್ಕಿಂತ ಮಿಗಿಲಾದಂತ ಸಾಧನೆಯನ್ನು ಮಾಡಬಹುದು. ಅದಕ್ಕ ಗಂಡು ಗಂಡು ಅಂತ ಕೊಚ್ಕೊಳ್ಬೇಡ್ರಿ. ಗಂಡು ಶ್ರೇಷ್ಠ ಅಲ್ಲ, ಹೆಣ್ಣು ಶ್ರೇಷ್ಠ ಅಲ್ಲ, ಇಬ್ರು ಸರಿ ಸಮಾನ ಅಂತೇಳಿ ತಿಳ್ಕೊಳ್ಳಿ ನಿಮ್ಮ ಮಕ್ಕಳನ್ನ. ಯಾಕಂದ್ರ ಅವಳು ದೊಡ್ಡ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಗಂಡನ ಮನೆ ಹಾಕಿ ಸೇರ್ತಾಳ. ಇವತ್ತು ಸತ್ತೇರ್ ಕೆಟ್ಟ ಒಳ್ಳೇದು ಕೆಟ್ಟದಕ್ಕ ಈ ಮಗ ಇರ್ತಾನ. ಹಂಗ ಸರ್ ಹೇಳ್ದಂಗ ನೋಡಿದ್ರ ಸರಿ ಸರಿ ಸಮಾನಾಗಿ ನಡ್ಕೊಂಡು ಹೋಗ್ರಿ. ಒಳ್ಳೆ ಪಾಪ ಯಾವ ಇಂಥ ಶಾಣೆತನ ಮಾಡಿದ ಮಕ್ಕ ನೀವನ್ನ ಮಕ್ಕಳ ಮನೆಗೆ ದೀಪ ಅಂತಾರ, ಹೆಣ್ಣೆ ಮನೆಗೆ ದೀಪ ಅಂತಾರ. ಅದಕ್ಕ ಹೆಣ್ಣೆ ಮನೆಗೆ ದೀಪ ಎಲ್ಲರ ಮನೆಯಲ್ಲೋ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಹೆಣ್ಣು ನಗುತ್ತಾ ಬಾಳಲಿ. ಹೆಣ್ಣೆ ಮನೆಗೆ ದೀಪ ಎಲ್ಲರ ಮನೆಯಲ್ಲೋ, ಅವರ ಬಯಕೆಗಳು ಬಲಿ ಕೊಡಬೇಡಿ, ಬಾಳಲಿ ಹೆಣ್ಣು ನಗುತ್ತಾ ಬಾಳಲಿ. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೋ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೋ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ. ಬಾಳೆಯಂತೆ ಮಕ್ಕಳ ಮನಸ್ಸುಗಳು, ಬಾಳೆಯಂತೆ ಮಕ್ಕಳ ಮನಸ್ಸುಗಳು, ಬಾಳೆಯ ಎಲೆಯಂತೆ ಮಕ್ಕಳ ಮನಸ್ಸುಗಳು, ಬಾಳೆಯಂತೆ ಮಕ್ಕಳ ಮನಸ್ಸುಗಳು. ಹೂವಿನ ತಂಪು ಕೋಗಿಲೆ ಇಂಪು ಅವರ ಭಾವವು, ಹೂವಿನ ತಂಪು ಕೋಗಿಲೆ ಇಂಪು ಅವರ ಭಾವವು. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೋ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ, ಮಕ್ಕಳು ನಗುತ್ತಾ ಬಾಳಲಿ, ಮಕ್ಕಳು ನಗುತ್ತಾ ಬಾಳಲಿ. ಚಪ್ಪಳ ಮಕ್ಕಳು ಬಹಳ ಒಳ್ಳೆ ರೀತಿಯಿಂದ ಈ ದಿನದ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಸಂದೇಶವನ್ನ ತಲುಪಿಸಿದ್ದೇವೆ. ಈ ಮುಂದಿನ ಕಾರ್ಯಕ್ರಮ ಮತ್ತೆ ಮುಂದೆ ಸಾಗ್ತದೆ. ತಾವೆಲ್ಲ ಮಕ್ಕಳು ಆಲಿಸ್ಬೇಕಂತ ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿಯನ್ನ ಮಾಡ್ಕೊಳ್ತೀವಿ. ನೋಡ್ಬೇಕಾದ್ರೆ ನಿಮ್ಮ ಬಾಲ್ಯಗಳ ಬಗ್ಗೆ, ಮಕ್ಕಳಿದಂತ ಸಮಸ್ಯೆಗಳ ಬಗ್ಗೆ, ಮತ್ತೆ ನಮ್ಮ ಪರಿಸರ ಬಗ್ಗೆ, ಮತ್ತೆ ಕೊರೋನಾ ಬಂದಾಗ ಎದ್ದ ತಕ್ಷಣ ನಾವು ಮಾಡ್ಬೇಕನ್ನೋ ಉದ್ದೇಶದಿಂದ ಸಾಕಷ್ಟು ನಿಮಗೆ ಒಂದು ನಾಟಕ ಮಾಡುವ ಮುಖಾಂತರ ನಿಮಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ. ಕರೆಕ್ಟಾ? ಒಮ್ಮನಸ್ಸಿನಿಂದ ಒಳ್ಳೆ ರೀತಿಯಿಂದ ನಮ್ಮ ಈ ಅವೇರ್ನೆಸ್ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆದಿದೆ. ಸೊ ಇದೀಗ ಈ 3 ದಿನಗಳ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆದಿದ್ದಕ್ಕೋಸ್ಕರ ಇವತ್ತು ಕೊನೆಗೆ ಕಾರ್ಯಕ್ರಮದ ಸಮಾರಂಭವನ್ನು ನಾವು ಆಯೋಜಿಸಲಿದ್ದೇವೆ. ಇಲ್ಲಿವರೆಗೂ ನಂದೀಶ್ ನಾಟ್ಯ ಸಂಘ ಚಿಂಕೋಡ್, ದೇವದಾಸ್ ಚಿಂಕೋಡೆ ಸರ್ ಅವರು ಒಳ್ಳೆ ರೀತಿಯಿಂದಾಗಿ ಬಾಲ್ಯ ವಿವಾಹದ ಬಗ್ಗೆ, ಬಾಲಕಾರ್ಮಿಕರ ಬಗ್ಗೆ, ಪರಿಸರ ಬಗ್ಗೆ ಅನೇಕ ರೀತಿಯಾಗಿ ನಮ್ಮೆಲ್ಲರಿಗೂ ಇದು ಮಾಡಿದ್ದಕ್ಕೆ ಅನೇಕ ಧನ್ಯವಾದಗಳು. ಸೊ ಈ ನಮ್ಮ ಸಮಾರೋಪ ಕಾರ್ಯಕ್ರಮಕ್ಕೆ ಸಮಯದ ಅಭಾವ, ಎಲ್ಲರೂ ಸಹಕರಿಸಬೇಕು. ಈ ಕಂಪನಿ ಇದು ಕಳೆದ 4 ವರ್ಷದಿಂದ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಸೊ ನಮಗೆ ಚಿದಂಬರ ಶಿಕ್ಷಣ ಸಂಸ್ಥೆದವರು ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಇಲ್ಲಿ ನಮ್ಮ ಹೈಸ್ಕೂಲ್ ಕಾಂಪೌಂಡ್ನಲ್ಲಿ ನಮ್ಮ ಮಕ್ಕಳಿಗೆ CDP ಅಂದರೆ ಕ್ರಾಫ್ಟ್ ಡೆಮಾನ್ಸ್ಟ್ರೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಂಡಿಕ್ರಾಫ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಇದರ ಮುಖ್ಯ ಉದ್ದೇಶ ನಾನು ಪ್ರಾರಂಭದಲ್ಲಿ ಕೂಡ ಹೇಳಿದ್ದೀನಿ, ಮಕ್ಕಳಿಗೆ ಇದರ ಬಗ್ಗೆ ಕಲೆ ಬಗ್ಗೆ ಜಾಗೃತಿ ಮೂಡಿಸೋದು. ಇದರ ಬಗ್ಗೆ ವಿವಿಧ ಒಂದು ಪದಾರ್ಥಗಳಿಂದ ಮಾಡಿದಂಥ ಕೆಲವೊಂದು ಪದಾರ್ಥಗಳನ್ನು, ಐಟಮ್ಗಳನ್ನು ತಾವೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ಈ ಪ್ರಸ್ತುತ ಸಮಯದಲ್ಲಿ ಶಿಕ್ಷಣ ನಮಗೇನಾಗಿದೆ ಅಂದರೆ, ಪ್ರೊಜೆಕ್ಟ್ ಸಿನಾರಿಯೋದಲ್ಲಿ ಸ್ಕೂಲ್ ಕಾಲೇಜ್ ಹೋದರೆ
ನಾವು ಡಿಗ್ರಿ ತಗೊಂಡ್ಮೇಲೆ ನಮ್ಗೆ ಸರ್ಕಾರಿ ನೌಕರಿ ಬೇಕಂತೇಳಿ 100% ಜನ ಮೈಂಡಲ್ಲಿದೆ. BA ಪಾಸ್ ಆದ ತಕ್ಷಣ ನಮಗೆ ಸರ್ಕಾರಿ ನೌಕರಿ ಸಿಗಬೇಕು, 10th ಪಾಸ್ ಆದ ತಕ್ಷಣ ಯಾವುದೋ ಒಂದು SPC ನೌಕರಿ ಸಿಗಬೇಕು. ಅಂದ್ರೇನು, ನಾವು ಸ್ಕೂಲಿಗೆ ಬರಬೇಕು, ಕಲಿಬೇಕು ಅಂತಂದರೆ ನೌಕರಿ ಸಲುವಾಗಿ ಅಂತ ಎಲ್ಲರ ಮೈಂಡಲ್ಲಿ ಇದೆ. ಅದು ತಪ್ಪು. ಯಾಕೆಂದರೆ ನಮ್ಮ ಭಾರತ ದೇಶದ ಜನಸಂಖ್ಯೆ 140 ಕೋಟಿ ಇದೆ. ಯಾವುದೇ ಸರ್ಕಾರ ಬಂದರೂ ಕೂಡ 144 ಕೋಟಿ ಜನರಿಗೆ ಸರ್ಕಾರಿ ನೌಕರಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈಗೇನು ಇವರು 3 ದಿವಸ ನಮಗೆಲ್ಲ ತಿಳಿಸಿದಾರಲ್ಲ, ಅದನ್ನು ನೀವು ಗಂಭೀರವಾಗಿ ನೋಡಿಕೊಂಡಾಗ, ಅದನ್ನು ಅನುಸರಿಸಿದಾಗ ನೌಕರಿ ಬದಲಾಗಿ ನೀವೇ ನೌಕರಿ ಕೊಡುವಂಥ ಒಂದು ಸ್ಥಿತಿಯಲ್ಲಿ ಬರ್ಬೋದು ಅಂತ ನನಗೆ ಅನಿಸ್ತದೆ. ಯಾಕಂದರೆ ಪ್ರತಿಯೊಂದು ಮನುಷ್ಯನ ಹತ್ರ ಒಂದು ನೈಪುಣ್ಯತೆ ಇರುತ್ತದೆ. ಅದನ್ನು ಹಿಡನ್ ಚಾಲೆಂಜ್ ಅಂತೇಳಿ, ಪ್ರತಿಯೊಬ್ಬ ಮನುಷ್ಯನಾಗೆ ಒಂದು ಹಿಡನ್ ಚಾಲೆಂಜ್ ಇರುತ್ತದೆ. ಅದನ್ನು ನಾವು ಪ್ರೋತ್ಸಾಹಿಸಿ, ಮಕ್ಕಳಿಗೆ ಪ್ರೋತ್ಸಾಹಿಸಿ ಅದನ್ನು ಹೊರ ತರಬೇಕು. ಕಲೆ ಆಗಿರ್ಬೋದು, ಅದು ಬೇರೆ ಯಾವುದೇ ರೀತಿಯಲ್ಲಿ ಇದು ಇರ್ಬೋದು. ಅಂಥದ್ದನ್ನು ನಾವು ಮಕ್ಕಳಲ್ಲಿ ನೋಡಿಕೊಂಡು ಅವರನ್ನು ಪ್ರೋತ್ಸಾಹಿಸಿ ಅದರಲ್ಲಿ ಅವರನ್ನು ಪರಿಣಿತರಾಗಿ ಮಾಡಿದಾಗ ಅವರಿಗೆ ಯಾವುದೇ ನೌಕರಿಯ ಒಂದು ಇದು ಬೇಕಾಗಿರೋದಿಲ್ಲ. ಅವರೇ ಮತ್ತು 4 ಜನಕ್ಕೆ ನೌಕರಿ ಕೊಡುವಂಥ ಒಂದು ಸ್ಥಿತಿಯಲ್ಲಿ ಹೋಗ್ಬೋದು. ಅಂಥ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ, ನಮ್ಮ ಈ ಸಂಸ್ಥೆಯ ಆವರಣದಲ್ಲಿ ನಡೆಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಅದು ಕೂಡ 3 ದಿವಸ ಏನು ಅವರು ಕಲೆ ಎಲ್ಲ ತೋರಿಸಿದಾರಲ್ಲ, ಅಂಥದ್ರಲ್ಲಿ ನಿಮ್ಗೆ ಯಾವುದಾದ್ರೂ ಆಸಕ್ತಿ ಇದ್ದರೆ ಇನ್ನು ಮುಂದೆ ಕೂಡ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನೀವು ಕೂಡ ಪರಿಣಿತರ ಆಗಬೇಕು ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ. ಬಹುಮಾನ ವೈಷ್ಣವಿ ಅಶೋಕ್. ಅದೇ ರೀತಿಯಾಗಿ ಶಿವಕುಮಾರ್, ಪ್ರಣವಿ, ಮೊಹಮ್ಮದ್ ಸೋಹೇಬ್, MD ಮುಖೀಂ, ಆಶಾ ಸಂತೋಷ್. ನೆಕ್ಸ್ಟ್ ರೇಣುಕಾ ಅಮರೇಶ್, ಬರಬೇಕು. ಸೌರಭ್ ಮಾನೆ, ಚಪ್ಪಾಳೆಗಳ ಮುಖಾಂತರ ಯಾರು ಮಾತಾಡಬೇಡಿ. ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಸೊ ಮಕ್ಕಳಿಗೂ ಹಸುವಾಗ್ತಾ ಇದೆ. 3 ವರ್ಷಗಳ ಕಾಲ ಪಡ್ಕೊಳ್ಳೋದು ಸಾಧ್ಯ ಇಲ್ಲ. ಸೊ ಅದು ನಾನು ಕೂಡ ಅದನ್ನು ಹೋಗ್ತೀನಿ. ಯಾಕೆಂದ್ರೆ ಯಾರು ಎಷ್ಟು ಓದಿದ್ರು ಕೂಡ ಯಾರಲ್ಲ